ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರು ಗ್ರಾಮದ ಅಧಿದೇವತೆ ತಾಯಿ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನಿಗೆ ವಿಶೇಷವಾಗಿ ವಜ್ರಾಂಗಿ ಅಲಂಕಾರವನ್ನ ಮಾಡಲಾಗಿತ್ತು. ಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇವತ್ತಿನ ದಿವಸ ವರಮಹಾಲಕ್ಷ್ಮಿ ವ್ರತದ ಒಂದು ಶುಭಾಶಯಗಳನ್ನು ಕುದೂರಿನ ಸಮಸ್ತ ಜನರಿಗೂ ಕೂಡ ಕುದೂರಮ್ಮನ ದೇವಸ್ಥಾನದ ವತಿಯಿಂದ ಕೋರ್ತಾ, ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಲಕ್ಷ್ಮೀದೇವಿಯ ಪ್ರಾಮುಖ್ಯತೆಯನ್ನು ಸೂಚಿಸ್ತಾ ಹೋಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬನಿಗೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅಂತಕ್ಕಂತಹದ್ದು ಇರಬೇಕಾಗ್ತದೆ. ಸೊ ಆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಆತನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ವ್ರತಗಳು ಅಂತಕ್ಕಂಥವು ನಮ್ಮ ಸಂಸ್ಕೃತಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಯೋಜನಾಬದ್ಧವಾಗಿ ಮಾಡಿರ್ತಕ್ಕಂಥವುಗಳು. ಪ್ರತಿಯೊಂದಕ್ಕೂ ಕೂಡ ಇತಿಹಾಸ ಇರ್ತದೆ, ಅದಕ್ಕೆ ಅದರದೇ ಆದಂತಹ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತದೆ. ಸೊ ಅವುಗಳನ್ನು ಅರಿತುಕೊಂಡು ನಾವು ಅವುಗಳನ್ನು ನಿಯಮಾನುಬದ್ಧವಾಗಿ ಆಚರಿಸ್ಕೊಳ್ತಾ ಹೋಗಬೇಕು. ಅದನ್ನು ಏನು ವೈಭವೋಪೇತವಾಗಿಯೇ ಆಚರಿಸಬೇಕು ಅಂತಕ್ಕಂತಹ ಯಾವುದೇ ನಿಯಮಗಳು ಇಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಹೋದರೆ ಸಾಕು. ಭಗವಂತನಿಗೆ ಯಾವತ್ತೂ ಕೂಡ ನಿಮ್ಮ ಶ್ರದ್ಧೆ ಭಕ್ತಿ ಮಾತ್ರವೇ ಸಲ್ತಕ್ಕಂತಹದ್ದು ಬಿಟ್ಟರೆ ನಿಮ್ಮ ಆಡಂಬರ ವೈಭವ ಅದ್ಯಾವುದು ಕೂಡ ತಲುಪೋದಿಲ್ಲ. ಮತ್ತು ಈ ಹಬ್ಬಗಳ ದಿನಗಳು, ವ್ರತಗಳು ಇವುಗಳಲ್ಲೆಲ್ಲ ದೇವಾಲಯಗಳಲ್ಲಿ ಸೇವಾಕರ್ತರುಗಳು, ಈಗ ಇವತ್ತಿನ ಒಂದು ಸೇವಾಕರ್ತರು ರಾಜಣ್ಣವರು ಮತ್ತು ರವಿ ಅಣ್ಣವರು ಈ ಒಂದು ದೇವಾಲಯದಲ್ಲಿ ಅನ್ನದಾನದ ಒಂದು ಸೇವೆಯನ್ನು ನಡೆಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಕೂಡ ಇವರು ಈ ಒಂದು ಸೇವೆಯನ್ನು ನಡೆಸ್ಕೊಡ್ತಾ ಹೋಗ್ತಾರೆ. ಏನು ಅನ್ನದಾನದ ಒಂದು ಮಹತ್ವ ಏನಿದೆ, ಪ್ರತಿಯೊಬ್ಬದಕ್ಕೂ ಕೂಡ ಅನ್ನವೇ ಪರಬ್ರಹ್ಮ. ಅನ್ನದಿಂದನೇ ನಮ್ಮ ಇಡೀ ನಮ್ಮ ಜೀವನ, ದೇಹ, ಕಾಯ ಗೇಹ ಎರಡೂ ಕೂಡ ಅದರಿಂದನೇ ಇರತಕ್ಕಂತಹದ್ದು. ಸೊ ಈ ಅನ್ನದಾನದ ಮಹತ್ವವನ್ನು ಕೂಡ ನಾವು ಅರ್ಥಕೊಳ್ಬೇಕು. ಈ ಹಬ್ಬಗಳಾಗಲಿ ಎಲ್ಲದಕ್ಕೂ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದೇ ಅದು. ಪ್ರತಿಯೊಂದು ಹಬ್ಬದ ಹಿನ್ನೆಲೆಯೂ ಕೂಡ ಆ ರೀತಿಯೇ ಇರುತ್ತೆ, ಏನೋ ಒಂದು. ಸೊ ಈ ಒಂದು ಹಬ್ಬದಲ್ಲೂ ಕೂಡ ನಾವು ಏನು ಒಂದಷ್ಟು ಸಿಹಿ ತಿನಿಸುಗಳನ್ನು ಮಾಡೋ ಅಂಥದ್ದಾಗ್ಬೋದು, ಅದನ್ನು ದೇವರ ಒಂದು
ಪ್ರತಿರೂಪವಾಗಿ, ಅಂದರೆ ದೇವರಿಗೆ ಅರ್ಪಣೆ ಅಂತಕ್ಕಂತಹ ಒಂದು ನಮ್ಮಲ್ಲೊಂದು ಭಾವ ಇರಬೇಕದು, ಒಂದು ಸಮರ್ಪಣಾ ಭಾವ ಇರಬೇಕು. ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೊಂದು ಸಮರ್ಪಣಾ ಭಾವ ಅಂತಕ್ಕಂತಹದ್ದು ಇರಬೇಕು. ಆ ಸಮರ್ಪಣಾ ಭಾವದಿಂದ ಅರ್ಪಿಸಿ ನಾವು ತೆಗೆದುಕೊಂಡಾಗ ಅದು ಪ್ರಸಾದವಾಗ್ತದೆ. ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಅದು ಅನ್ನ, ಅದೇ ದೇವಾಲಯದಲ್ಲಿ ತಿಂದರೆ ಅದು ಪ್ರಸಾದ. ಯಾಕೆಂದರೆ ಅಲ್ಲೊಂದು ರೀತಿಯ ಒಂದು ಶಕ್ತಿ ಇರ್ತಕ್ಕಂಥದ್ದು ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕುದೂರು ಗ್ರಾಮ ಕರ್ನಾಟಕದಲ್ಲೇ ಬಹುತೇಕ ಸುಮಾರು ಅತಿ ಹೆಚ್ಚಿನ ತುಂಬ ಹಿನ್ನೆಲೆ ಇತಿಹಾಸ ಇರತಕ್ಕಂತಹ ದೇವಾಲಯಗಳಲ್ಲಿ ಈ ಒಂದು ಕುದೂರು ಗ್ರಾಮದ ಕುದುರಮ್ಮ ದೇವಾಲಯವು ಕೂಡ ಒಂದು. ಈಗಾಗಲೇ ನಾವು ಶಾಸನಗಳ ಬಗ್ಗೆ ನಮ್ಮಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಶಾಸನ ಇರ್ತಕ್ಕಂತಹದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹದ್ದೇನೆ. ಸೊ ಈ ಒಂದು ತಾಯಿಯ ಒಂದು ರೂಪವು ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿಯ ತಾಯಿಯ ರೂಪವು ಮತ್ತು ಶೃಂಗೇರಿಯ ಶಾರದಾಂಬೆಯ ರೂಪವು ಕೂಡ ಬಹುತೇಕವಾಗಿ ಹೋಲುತ್ತೆ. ಸೊ ಈ ಹಿನ್ನೆಲೆಯಿಂದ ಬಹುತೇಕ ಇವೆಲ್ಲವೂ ಕೂಡ ಸಮಕಾಲೀನವಾಗಿ ನಿರ್ಮಾಣವಾಗಿರ್ತಕ್ಕಂಥವುಗಳು, ಅಥವಾ ಒಬ್ಬನೇ ಶಿಲ್ಪಿಯಿಂದ ಅಥವಾ ಆ ಒಂದು ಯಾರೋ ಒಬ್ಬ ಆಚಾರಗಳಿಂದ ನಿರ್ಮಾಣವಾಗಿರ್ತಕ್ಕಂಥವುಗಳು ಅಂತಕ್ಕಂಥದ್ದನ್ನು ನಾವು ಊಹಿಸ್ಬೋದಾಗತ್ತೆ, ಆ ರೀತಿ ಅರ್ಥ ಮಾಡ್ಕೊಳ್ಬಹುದಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಮಹಿಮೆ ಇರತಕ್ಕಂತಹ ಕ್ಷೇತ್ರವಾಗಿದ್ದು, ಬಹುತೇಕ ಎಲ್ಲ ಭಕ್ತ ಜನಗಳ ಆಸೆ ಆಕಾಂಕ್ಷೆಗಳನ್ನು, ಬೇಡಿಕೆಗಳನ್ನು, ಕೋರಿಕೆಗಳನ್ನು ಈಡೇರಿಸ್ತಾ ಇಡೀ ಕುದೂರನ್ನು ಕಾಯ್ದುಕೊಳ್ತಾ ಇಲ್ಲಿ ನೆಲೆಸಿರ್ತಕ್ಕಂತಹ ಈ ಒಂದು ಲಕ್ಷ್ಮೀದೇವಿಯ ಕೃಪೆ ಎಲ್ಲ ಭಕ್ತ ಜನರಿಗೂ ಕೂಡ ದೊರಕಲಿ ಅಂತ ಈ ಒಂದು ದಿವಸ ನಾವು ಎಲ್ಲರಿಗೂ ಕೂಡ ಆಶೀರ್ವದಿಸ್ತೇವೆ. ಧನ್ಯವಾದಗಳು. ಈ ದಿವಸ ಕುದೂರು ಗ್ರಾಮದ ಎಲ್ಲ ಸಮಸ್ತ ಭಕ್ತ ಮಹಾಶಯರಿಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶುಭಾಶಯನ ಕೋರ್ತಾ, ಈ ದಿವಸ ಕಾರ್ಯಕ್ರಮದ ಸೇವಾಕರ್ತರಾದ KB ರಾಜಣ್ಣವರು, ರವಿಕುಮಾರ್ ಅವ್ರ ಕುಟುಂಬದವ್ರಿಗೂ ವಂದಿಸ್ತಾ, ಈ ಒಂದು ಅಗ್ನಿಗುಂಡ ನಿರ್ಮಾಣ ಮಾಡಬೇಕು ಅಂತ ಕಳೆದ ವರ್ಷ ಇಲ್ಲಿ ಹೇಳ್ದು, ತಾಯಿ ಮುಂದೆ ಏನೋ ಹೇಳೋದು ಎಲ್ಲ ಆಗ್ತಾಯಿರ್ತದೆ. ಯಾಕೆಂದರೆ ಭಕ್ತರು ಸೇವಾಕರ್ತರು ನಮಗೆ ಯಾರೂ ಇಲ್ಲ ಅನ್ನೋಕ್ಕಿಲ್ಲ. ಯಾವುದೇ ಕೆಲಸ ಮಾಡೋಕ್ಕೋಗಲಿ ಅದಕ್ಕೆ ತಕ್ಕಂಥ ಹಣಕಾಸಿನ ನೆರವು ಸಿಗ್ತದೆ, ಕೆಲಸವೂ ಬೇಗ ಆಗುತ್ತದೆ. ಆದ್ದರಿಂದ ನಮಗೆ ಭಕ್ತಾದಿಗಳು ದಾನಿಗಳಿರೋವರೆಗೂ ಯಾವ ಕೆಲಸ ಮಾಡೋಕ್ಕೂ ಕೂಡ ಅಡಚಣೆ ಆಗೋಲ್ಲ. ಇಷ್ಟು ಹೇಳಿ ನಾವು ಕೊಂಡನ ನಿರ್ಮಾಣ ಮಾಡಿದ್ದೀವಿ. ಸರಿ, ಭಾಳ ಚೆನ್ನಾಗೂ ಕೂಡ ನಿರ್ಮಾಣ ಆಗಿದೆ. ಮುಂದಿನ ವರ್ಷ ಜಾತ್ರೆಗೆ ಬಂದವರೆಲ್ಲ ನೋಡಿ ಭಕ್ತಾದಿಗಳು ಸಂತೋಷ ಪಡ್ತಾರೆ. ಯಾಕೆಂದರೆ ನಮ್ಮ ಲಕ್ಷ್ಮೀದೇವಿ ಗೋನಹಳ್ಳಿ ಲಕ್ಷ್ಮೀದೇವಿಗಿಂತಲೂ ಶಕ್ತಿ ಇರ್ತಕ್ಕಂಥ ದೇವತೆನೇ, ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥ ದೇವತೆ, ಇತಿಹಾಸ ಇರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ದೇವಿ. ಆ ತಾಯಿ ಇವಾಗಲೂ ಕೂಡ ಎಲ್ಲ ಕಡೆಯೂ ಭಕ್ತರು ಇದ್ದಾರೆ. ಇವಾಗ ಮೊದಲಂಗೆಲ್ಲ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಜಾತ್ರೆಗಳಲ್ಲಿ. ಭಕ್ತರು ಬೇಜಾನು ಜನ ಭಕ್ತರು ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ಒಳ್ಳೇದು ಹೋಗ್ತದೆ ಅವ್ರಿಗೆ. ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತೀವಿ.